ಓಕೆ ಗೈಸ್, ಈಗ ಟೈಮ್ ಬಂದು 7:30 ಆಗೈತಿ ಬೆಳಿಗ್ಗೆ. ಪ್ರೆಗ್ನೆನ್ಸಿ ಚೆಕ್ ಮಾಡಿಸ್ಕೋಬೇಕಂತ ಅನ್ಕೊಂಡಿದ್ದು ನಾನು ವಾಯ್ಸ್, ಯಾಕಂತಂದ್ರೆ ಹುಷಾರಿಲ್ಲ, ನಂಗೆ ಒಂದು 8 ದಿನ ಆಯಿತು ಆರಾಮಿಲ್ಲ. ಸೊ ಅದರಿಂದ ಹಿಂಗೆ ವಾಯ್ಸ್ ಆವಾಜ್ ಹಿಂಗೆ ಕೇಳಾಕತ್ತೈತಿ. ಪ್ರೆಗ್ನೆನ್ಸಿ ಬೇಗ ಕೇಮ ಇದನ್ನು ಮಾಡ್ಕೋಬೇಕಂತ ಹೇಳಿ ತಕ್ಷಣ ತೊಗೊಂಡು ಬಂದು ಇಟ್ಕೊಂಡೇನೆ ಒಂದು 4 ದಿನ ಆಯಿತು. ಬಟ್ ನಾವು ಇನ್ನೊಂದು ಸ್ವಲ್ಪ ಲೇಟ್ ಆಗಲಿ ಆಮೇಲೆ ಮಾಡ್ಕೊಂಡು ಅಂತ ಹೇಳಿ ಮಾಡ್ಕೋಕ್ಕಾಗಿಲ್ಲ. ನಮ್ಮ ಮನ್ಯಾಗ ಎಲ್ಲರೂ ಬೇಯತ್ತಾರೆ ಮಾಡ್ಕೊ ಅಂತ. ನನಗಿಂತ ಅವರಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಐತಿ ಕೇಳೋದು. ಬಟ್ ನಾನು ಇನ್ನೊಂದೆರಡು ದಿನ ಆಗಲಿ ಅಂತ ಕಷ್ಟ, ಇನ್ನೊಂದೆರಡು ದಿನ ಆದಮೇಲೆ ಮಾಡ್ಕೊಳು ಅಂತ ಅಂದ್ಕೊಂಡಿನಿ. ಬಟ್ ಮನ್ಯಾನಾರು ಕೇಳುವಾರು. ಸೊ ನೋಡೋಣ ರಿಸಲ್ಟ್ ಏನು ಬರ್ತೈತೆ ಅಂತ. ಈಗ ಓಪನ್ ಮಾಡ್ತೀನಿ ಗೈಸ್, ನಾ ಏನು ಓಪನ್ ಮಾಡಿಲ್ಲ. ಸಕ್ಕತ್ತಂದ್ರೆ ಸಕ್ಕತ್ತ ಅಂಜಿಕೆ ಅಂತೂ ಬಾಕೆಟ್ ಐತಿ. ಅಂಜಿಕೆ ಐತಿ, ಏನು ಮಾತಾಡ್ಬೇಕಂತ ಗೊತ್ತಾಗತ್ತಿಲ್ಲ. ಇದ್ರೊಳಗೆ ಇನ್ನೊಂದು ಬಾಕ್ಸ್ ಕೊಟ್ಟಾರೋ ಅದ್ರೊಳಗೆ ಮತ್ತೆ ಇಟ್ಕೊಟ್ಟಾರೋ, ಇದೇನಂತ ಗೊತ್ತಿಲ್ಲ. ಮೇ ಬಿ ಸೇಫ್ಟಿ ಇರ್ಬೋದು. ಇದ್ರ ರೇಟ್ ಬಂದು 70 ರೂಪಾಯಿ ನೋಡಿ ಗೈಸ್. ಯಾರು ಬೇಕು ತೊಗೋರಿ, 70 ರೂಪಾಯಿ. ಒಂದು ಬಾಕ್ಸ್ ಐತಿ, ಇದ್ರೊಳಗೆ ಇದೈತಿ. ಏನಂದರೆ ಇದೇನರ ಪಾಸಿಟಿವ್ ಇತ್ತಂದರೆ ಈ ವಿಡಿಯೋ ನಿಮ್ಗೆ ಈಗ ಸಿಗೋಂಗಿಲ್ಲ. ಒಂದು 3 ಮಂತ್ ಆದಮೇಲೆ ಈ ವಿಡಿಯೋ ಸಿಗ್ತೈತೆ ನಿಮ್ಗೆ. ಏನು ಮಾಡೋದು ಗೊತ್ತಾ, ಹೆಂಗೆ ಶವರ್ ಆಗತ್ತಾವ ನೋಡ್ರಿ. ಕೈಗಳಂತೂ ಫುಲ್ ನಡಗಾತಾವು. ಓಕೆ, ರಿಲ್ಯಾಕ್ಸ್ ಆಗಿಬಿಡೋಣ ಸ್ವಲ್ಪ. ಬಾಕೆಟ್ ಕೈ ಎಲ್ಲ ಶವರ್ ಆಗತ್ತಾವು. ಸೊ ಏನಾಗ್ತೈತೆ ರಿಸಲ್ಟ್ ಅಂತ ನೋಡಿಬಿಡೋಣ ಅಂತ. ನೋಡ್ರಿ ಗೈಸ್, ಕೈಯೆಲ್ಲ ಹೆಂಗೆ ನಡಗತ್ತಾವ ಅಂತ ನೋಡ್ರಿ. ಸೆಕೆಂಡ್ ಭಯ ಅಂಜಿಗೆ ಬರಾಕತ್ತಿದ್ದು ಬಾಕಿಟ್ಟ. ಏನು ಇಲ್ಲಿಟ್ಟು ಮಾಡ್ತೀನಿ ಅಂದರೆ ಈಗ ಸದ್ಯಕ್ಕಂತೂ ಒಂದು ಲೈನ್ ಬಂದೈತಿ. ಸ್ವಲ್ಪ ವೇಟ್ ಮಾಡಿ ನೋಡೋಣ ಅಂತ.
5 ಮಿನಿಟ್ ವೆಯ್ಟ್ ಮಾಡಿ ನೋಡಬೇಕಾಗೈತಿ. Yes.